ನಮಸ್ಕಾರ ಸ್ನೇಹಿತರೆ, ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಮಾಘ ಮಾಸದ ಮುಂದಿನ ಕತೆ. ಈಶ್ವರ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ಮಾಘ ಮಾಸದಲ್ಲಿ ಈಶ್ವರನಿಗೆ ವಿಷ್ಣುವನ್ನು ಯಾರು ಪೂಜೆ ಮಾಡಲ್ವೋ ಅವರು ಭಾಳ ಘೋರವಾದ ಕಷ್ಟವನ್ನು ಪಡಬೇಕಾಗತ್ತೆ ಅಂತ. ಹಾಗೆ ಆ ಒಬ್ಬ ಅಧಿಕಾರಿ, ಗ್ರಾಮಾಧಿಕಾರಿ, ತನಗೆ ಅಧಿಕಾರ ಇದ್ದರೂ ಕೂಡ ತನ್ನ ಜನಗಳನ್ನ ನೋಡಿಕೊಳ್ಳದೆ ದೈವ ಕಾರ್ಯ ಮಾಡದೇ ಇದ್ದಿದ್ದಕ್ಕೆ ಅವನಿಗೆ ಬ್ರಹ್ಮ ರಾಕ್ಷಸನ ಅವತಾರ ಆಗುತ್ತೆ. ಅವನೆಷ್ಟು ಕಷ್ಟಪಟ್ಟ ಅಂತ ಇವಾಗ ಈ ಕಥೆಯಲ್ಲಿ ಹೇಳ್ತೀನಿ. ಸುಶೀಲ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ದೇಶ ಪರ್ಯಟನೆ ಮಾಡ್ತಾ ಅಲ್ಲಿ ಸುತ್ತಮುತ್ತ ಇದ್ದ ದೇವಸ್ಥಾನಗಳಿಗೆ ದೇವ್ರ ದರ್ಶನಗಳೆಲ್ಲ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ರಾತ್ರಿ ಹೊತ್ತಾಗ್ಬಿಡತ್ತೆ. ಒಂದು ಕಾಡಿನಿಂದ ಅವನು ಊರು ಸೇರ್ಕೋಬೇಕಾಗತ್ತೆ. ಭಯ ಪಟ್ಕೊಂಡು ಹೋಗ್ತಾ ಇರ್ತಾನೆ. ಬಹಳ ದಟ್ಟವಾದ ಕಾಡು. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮರದ ಹತ್ರ ಚಟಪಟ ಅಂತ ಶಬ್ದ ಮಾಡಿಕೊಂಡು ಒಂದು ಜಾಲಿ ಮರದ ಹತ್ರ ಒಬ್ಬ ಬ್ರಹ್ಮ ರಾಕ್ಷಸ ಇರ್ತಾನೆ. ಆ ಗಾಳಿ ಬಂದಾಗೆಲ್ಲ ಜಾಲಿ ಮುಳ್ಳು ಅವನಿಗೆ ಚುಚ್ತಾ ಇರುತ್ತೆ. ಜೋರಾಗಿ ಅಳ್ತಾ ಇರ್ತಾನೆ. ಸುಶೀಲ ತುಂಬ ಹೆದರಿಕೆ ಆಗುತ್ತೆ. ಕೈಯಲ್ಲಿದ್ದ ಜನವಾರನ ಗಟ್ಟಿಯಾಗಿ ಇಟ್ಕೊಂಡು ಗಾಯತ್ರಿ ಜಪ ಮಾಡ್ಕೊಂಡು ಹೋಗ್ತಿರ್ತಾನೆ. ಬ್ರಾಹ್ಮಣನ ದರ್ಶನ ಆಗಿದ್ದಕ್ಕೆ ಅಥವಾ ಗಾಯತ್ರಿ ಮಂತ್ರ ಕೇಳಿದ್ದಕ್ಕೆ ಆ ಬ್ರಹ್ಮ ರಾಕ್ಷಸನಿಗೆ ಒಂದು ಮಾತಾಡೋ ಶಕ್ತಿ ಬರುತ್ತೆ. ಅವನು ಹೆದರ್ಕೋಬೇಡ, ನನಗೇನಾದರೂ ಸಹಾಯ ಮಾಡು ಅಂತ ಕೇಳ್ಕೊತಾನೆ. ನಾನು ಹೀಗೆ ದೈವ ಕೆಲಸ ಏನೂ ಮಾಡಲಿಲ್ಲ, ನನ್ನ ಕೈಯಲ್ಲಿ ದುಡ್ಡಿತ್ತು, ಆದರೂ ಕೂಡ ನಾನು ಯಾರಿಗೇನು ಸಹಾಯ ಮಾಡಲಿಲ್ಲ. ನನಗೆಲ್ಲ ಪವರ್ ಇದ್ದರೂ ಕೂಡ ನಾನೊಂದು ದೇವಸ್ಥಾನವನ್ನು ಕಟ್ಟಿಸೋದಾಗಲಿ ದೇವ್ರ ಪೂಜೆ ಮಾಡೋದಾಗಲಿ ಏನೂ ಮಾಡಲಿಲ್ಲ. ಕೆಟ್ಟ ಸಹವಾಸದಲ್ಲೇ ಇದ್ದುಬಿಟ್ಟೆ. ಅದಕ್ಕೆ ನನಗೆ ಈ ಬ್ರಹ್ಮ ರಾಕ್ಷಸನ ಒಂದು ರೂಪ ಆಗಿಬಿಟ್ಟಿದೆ. ಇದರಿಂದ ನಾನು ಹೇಗೆ ಮುಕ್ತಿ ಹೊಂದೋದು? ಯಾವಾಗಲೂ ಮೈಯೆಲ್ಲ ನೋವ್ತಾ ಇರುತ್ತೆ, ಮೈಯಿಂದ ರಕ್ತ ಸುರಿತಾ ಇದೆ, ಜಾಲಿ ಮುಳ್ಳು ಚುಚ್ಚಿ ನನಗೆ ಹಿಂಸೆ ಆಗ್ತಿದೆ. ಈ ಕಡೆ ಸಾಯ್ತಾನೂ ಇಲ್ಲ, ಇರ್ತಾನೂ ಇಲ್ಲ, ಇದರಿಂದ ಮುಕ್ತಿ ಹೇಗೆ ಅಂತ. ಆಗ ಬ್ರಾಹ್ಮಣಂಗೆ ಅಯ್ಯೋ ಅನಿಸುತ್ತೆ, ನಿನಗೆ ಮಾಘ ಸ್ನಾನ ಮಾಡಿಸಿದ್ರೆ ಸರಿ ಹೋಗುತ್ತೆ, ಆದರೆ ನಿನ್ನನ್ನು ಕರ್ಕೊಂಡು ಹೋಗೋದು ಹೇಗೆ? ಇಲ್ಲಿಂದ 10 ಯೋಜನೆಯಷ್ಟು ದೂರದಲ್ಲಿ ನೀರಿದೆ ಅಂತ ಆ ಬ್ರಹ್ಮ ರಾಕ್ಷಸ ಹೇಳ್ತಾನೆ. ಕಡೆಗೆ ನಿನ್ನ ವಂಶದಲ್ಲಿ ಯಾರಾದರೂ ಇದ್ದಾರಾ ಅಂತ ಸುಶೀಲ ಕೇಳ್ತಾನೆ. ಹೌದು, ಭಾಷ್ಕಲ ಅಂತ ಒಬ್ಬ ಇದ್ದಾನೆ, ಆದರೆ ಅವನು ಏನು ಸಹಾಯ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಅವನು ಕೆಟ್ಟ ಸಹವಾಸದಲ್ಲಿದ್ದಾನೆ, ದುರಾಚಾರದಲ್ಲೇ ಇದ್ದಾನೆ ಅಂತ. ಇರಲಿ ನೋಡೋಣ ಅಂತ ಸುಶೀಲ ಅಲ್ಲಿಂದ ಹೊರಟು ಆ ಭಾಷ್ಕಲನ್ನು ಭೇಟಿ ಮಾಡ್ತಾನೆ. ಹೇಳ್ತಾನೆ ಅವನ ಪಿತೃ ಒಬ್ಬ ಹೀಗೆ ತೊಂದರೆ ಪಡ್ತಿದ್ದಾನೆ ಅಂತ. ಭಾಷ್ಕಲನಿಗೆ ಆಗ ತುಂಬ ಕೆಟ್ಟದನ್ಸತ್ತೆ. ಅಯ್ಯೋ, ನನ್ನಿಂದ ಏನಾದರೂ ಸಹಾಯ ಆದರೆ ಒಳ್ಳೆಯದಾಗತ್ತಲ್ಲ ಅಂದ್ಬಿಟ್ಟು ಮಾಘ ಸ್ನಾನ ಬರೋದೇ ಕಾಯ್ತಾ ಇದ್ದು ಆ ಮಾಘ ಮಾಸ ಪೂರ್ತಿ ಸ್ನಾನ, ಜಪ, ತಪ, ದಾನ ಎಲ್ಲ ಮಾಡಿ ಕಡೆ ದಿವಸ ಅವನು ಬೇಡ್ಕೋತಾನೆ ಅವನ ಪಿತೃಗೆ, ಅವನ ಹಿರಿಯರಿಗೆ ಅದರಿಂದ ಋಣಮುಕ್ತ ಮಾಡಿಸಪ್ಪ ದೇವರೇ ಅಂತ ಬೇಡ್ಕೋತಾನೆ. ಆಗ ಅವನಿಗೆ ಪಿಶಾಚಿ ಅವತಾರ ಹೋಗುತ್ತೆ, ಮುಕ್ತಿ ಸಿಗತ್ತೆ. ಹೀಗೆ ಮಾಘ ಪುರಾಣ ಓದಿದ್ರೆ ಕೇಳಿದ್ರೆ ಜನ್ಮಾಂತರದ ಪಾಪ ಕೂಡ ನಾಶ ಆಗತ್ತೆ ಅಂತ ರುದ್ರದೇವರು ಪಾರ್ವತಿಗೆ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.